ಇವತ್ತು ಕೇತುಗ್ರಸ್ತ ಚಂದ್ರಗ್ರಹಣ. ಹೀಗಾಗಿ ರಾಜ್ಯದ ಸಾಕಷ್ಟು ದೇವಾಲಯಗಳು ಬಂದ್ ಇರುತ್ತೆ. ಹೋಳಿ ಹಬ್ಬದ ದಿನದಂದೇ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ರಕ್ತ ಚಂದ್ರಗ್ರಹಣ ಮಧ್ಯಾಹ್ನ 3:20ಕ್ಕೆ ಆರಂಭ ಆಗಿ ಸಂಜೆ 6:27ಕ್ಕೆ ಗ್ರಹಣ ಅಂತ್ಯ ಆಗುತ್ತೆ. 3 ಗಂಟೆ 27 ನಿಮಿಷ ಚಂದ್ರಗ್ರಹಣ ಗೋಚರ ಆಗಲಿದೆ. ಭಾರತದಲ್ಲೂ ಕೂಡ ಗೋಚರ ಆಗುತ್ತೆ ಈ ವಿಶಿಷ್ಟವಾದಂಥ ಚಂದ್ರಗ್ರಹಣ. ಭೂಮಿಯ ನೆರಳಿನಿಂದಾಗಿ ಕೆಂಪು ಮತ್ತು ತಾಮ್ರದ ಬಣ್ಣದಲ್ಲಿ ಚಂದ್ರ ಗೋಚರ ಆಗಲಿದೆ. ಉತ್ತರ ಅಮೆರಿಕ, ಆಸ್ಟ್ರೇಲಿಯಾ, ಪೂರ್ವ ಏಷ್ಯಾದಲ್ಲೂ ಕೂಡ ಗ್ರಹಣ ಗೋಚರ ಆಗುತ್ತೆ. ಭಾರತದಲ್ಲಿಯೂ ಕೂಡ ಭಾಗಶಃ ಚಂದ್ರಗ್ರಹಣ ವೀಕ್ಷಣೆಗೆ ಅವಕಾಶ ಮಾಡಿಕೊಡಲಾಗಿದೆ. ಮಧ್ಯಾಹ್ನ 3:20ಕ್ಕೆ ಆರಂಭ ಆಗಿ ಸಂಜೆ 6:27ಕ್ಕೆ ಗ್ರಹಣ ಅಂತ್ಯ ಆಗುತ್ತೆ. ಈಗಾಗಲೇ ರಾಜ್ಯದ ಸಾಕಷ್ಟು ದೇಗುಲದ ದರ್ಶನದ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಕೆಲವೊಂದಿಷ್ಟು ದೇವಸ್ಥಾನಗಳು ಬಂದಿರುತ್ತೆ. ಹಾಗೆಯೇ ಕೆಲವೊಂದಿಷ್ಟು ದೇವಸ್ಥಾನಗಳು ಎಂದಿನಂತೆ ಓಪನ್ ಇರಲಿದೆ. ಗ್ರಹಣ ಮುಗಿದ ಬಳಿಕ ದೇವರ ದರ್ಶನಕ್ಕೆ ಅನುಕೂಲ ಮಾಡಿಕೊಡಲಾಗುತ್ತೆ. ಇನ್ನೊಂದು ಕಡೆಯಲ್ಲಿ 3:20ಕ್ಕೆ ಆರಂಭ ಆಗಿ ಸಂಜೆ 6:27ಕ್ಕೆ ಗ್ರಹಣ ಅಂತ್ಯ ಆಗುತ್ತೆ. 3 ಗಂಟೆ 27 ನಿಮಿಷ ಗೋಚರ ಆಗಲಿದೆ ಈ ಕೇತುಗ್ರಸ್ತ ಚಂದ್ರಗ್ರಹಣ ಎನ್ನುವಂಥ ಮಾಹಿತಿ ಇದೆ. ವರ್ಷದ ಮೊದಲ ಚಂದ್ರಗ್ರಹಣ, 2026ರ ಮೊದಲ ಚಂದ್ರಗ್ರಹಣ. ಭಾಗಶಃ ಚಂದ್ರಗ್ರಹಣ ವೀಕ್ಷಣೆಗೆ ಇನ್ನೊಂದು ಕಡೆಯಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹಾಗೆಯೇ ನಾನು ಹೇಳ್ತಾ ಇದ್ದೆ, ಚಂದ್ರಗ್ರಹಣ ವೀಕ್ಷಣೆಗೂ ಕೂಡ ಅವಕಾಶ ಮಾಡಿಕೊಡಲಾಗಿದೆ ಎನ್ನುವಂಥದ್ದಾಗಿ. ಮಧ್ಯಾಹ್ನ 3:13ಕ್ಕೆ ಸ್ಪರ್ಶಕಾಲ, ಸಂಜೆ 6:47ಕ್ಕೆ ಮೋಕ್ಷಕಾಲ ಇರುತ್ತೆ. ಬೆಂಗಳೂರಿನ ದೇವಸ್ಥಾನಗಳ ಪೂಜಾ ಸಮಯದಲ್ಲಿ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಗ್ರಹಣದ ಸಮಯದಲ್ಲಿ ಐಟಿ ಸಿಟಿಯ ಎಲ್ಲ ದೇಗುಲಗಳು ಕೂಡ ಬಂದಿರುತ್ತೆ. ಗ್ರಹಣಕ್ಕೂ ಮೊದಲೇ ದರ್ಬಾ ಬಂಧನ ಮಾಡಿ ದೇಗುಲ ಕ್ಲೋಸ್ ಮಾಡಲಾಗುತ್ತೆ. ಕಾಡುಮಲ್ಲೇಶ್ವರ ದೇವಸ್ಥಾನ 12:30ರ ಮಹಾಮಂಗಳಾರತಿ ಬಳಿಕ ಈ ದೇವಸ್ಥಾನ ಬಂದಾಗುತ್ತೆ. ಸಂಜೆ 7 ಗಂಟೆಗೆ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ನೆರವೇರಲಿದೆ. ಇನ್ನೊಂದು ಕಡೆಯಲ್ಲಿ ಗವಿಗಂಗಾಧರ ದೇವಸ್ಥಾನ ಬೆಳಿಗ್ಗೆ 9 ಗಂಟೆಗೆ ಬಂದಾಗುತ್ತೆ. ಸಂಜೆ 7 ಗಂಟೆಗೆ ಮತ್ತೆ ಓಪನ್ ಆಗುತ್ತೆ. ಹಲಸೂರು ಸೋಮೇಶ್ವರ ದೇವಸ್ಥಾನ ಮಧ್ಯಾಹ್ನ 12:30ಕ್ಕೆ ಅಲ್ಲಿನ ಆಡಳಿತ ಮಂಡಳಿ ಬಂದ್ ಮಾಡ್ತಾರೆ. ಬಂಡೆ ಮಹಾಕಾಳಿ ದೇವಸ್ಥಾನ 12:30ಕ್ಕೆ ಬಂದಾಗುತ್ತೆ. ಸಂಜೆ 7 ಗಂಟೆಗೆ ಇಲ್ಲೂ ಕೂಡ ಪೂಜೆ ನೆರವೇರಲಿದೆ. ಬಸವನಗುಡಿಯ ದೇವಸ್ಥಾನ 12:30ಕ್ಕೆ ಕ್ಲೋಸ್ ಆಗುತ್ತೆ. ಸಂಜೆ 7ಕ್ಕೆ ಮತ್ತೆ ಓಪನ್ ಆಗಲಿದೆ. ಇನ್ನು ಬೆಂಗಳೂರಿನ ಅಣ್ಣಮ್ಮ ದೇವಸ್ಥಾನ 12:30ಕ್ಕೆ ಬಂದಾಗಿ ಸಂಜೆ 7 ಗಂಟೆಗೆ ಮತ್ತೆ ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಕೈಗೊಳ್ಳಲಾಗುತ್ತೆ. ಕೇತುಗ್ರಸ್ತ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಸಾಕಷ್ಟು ದೇವಾಲಯಗಳು ಇವತ್ತು ಬಂದಿರಲಿದೆ. ದರ್ಶನದ ವೇಳಾಪಟ್ಟಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಲಾಗಿದೆ. ಕಾರಣ ಅಂತೇಳಿದ್ರೆ ಚಂದ್ರಗ್ರಹಣ. ಕಾಡುಮಲ್ಲೇಶ್ವರ ದೇವಸ್ಥಾನ ಆಗಿರಬಹುದು, ಗವಿಗಂಗಾಧರ ದೇವಸ್ಥಾನ ಆಗಿರಬಹುದು, ಸೋಮೇಶ್ವರ ದೇವಸ್ಥಾನ ಆಗಿರಬಹುದು, ಬೆಂಗಳೂರಿನ ಬಂಡೆ ಮಹಾಕಾಳಿ ದೇವಸ್ಥಾನ, ಬಸವನಗುಡಿಯ ದೇವಸ್ಥಾನ, ಅಣ್ಣಮ್ಮ ದೇವಸ್ಥಾನ, ಹೀಗೆ ಸಾಕಷ್ಟು ದೇವಾಲಯದ ದರ್ಶನದ ವೇಳಾಪಟ್ಟಿಯಲ್ಲಿ ಬದಲಾವಣೆ ಆಗಿದೆ. 12:30ಕ್ಕೆ ಬಂದ್ ಮಾಡಿ ಸಂಜೆ 7 ಗಂಟೆಗೆ ಕೆಲವೊಂದಿಷ್ಟು ದೇವಸ್ಥಾನವನ್ನು ಮತ್ತೆ ತೆರೆಯಲಾಗುತ್ತೆ. ಭಕ್ತರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಈಗಾಗಲೇ ಬೆಳಗ್ಗೆ ಪೂಜೆಗಳು ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ನಡೆದಿದೆ. ಕೆಲವೊಂದಿಷ್ಟು ದೇವಸ್ಥಾನಗಳನ್ನು ಬಂದ್ ಮಾಡೋದು 12:30ರ ತನಕ ದರ್ಶನಕ್ಕೆ ಅವಕಾಶ ಇರುತ್ತೆ. ಅದಾದ ಬಳಿಕ ಇರೋದಿಲ್ಲ.